10 ಹಾಗೂ 11ನೇ ಕವನ. ಜಗವ ಹೊರೆದುದು ಬಹಳ ಪರಿಮಳ, ದೂಗುಂಬಿಯ ತಂಗಾಳಿ ಮನವಿದಗಳ ಒಲೆಯುವ ಹೊಕ್ಕು ಮರಳಿದುದಲ್ಲ. ವಿರಹಿಗಳು ಹೋಗುವ ಕಾಮನ ದಳದ ಚೂಣಿಯ ಸೊಗಸು ಹೊಯ್ದರೆ ಕೈದು ವಿಕ್ಕತು ವಿಗಡ ಮುನಿ ಜನ ವೆನ್ನೆಂಬನೆ ನೃಪತಿ ಕೇಳೆಂದ. ಅಂದರೆ ಜಗತ್ತಿನ ತುಂಬ ಸುಗಂಧಮಯವಾದ ತಂಗಾಳಿಯು ತುಂಬಿತ್ತು. ವಿರಹಿಗಳು ತಂಗಾಳಿಯ ಬೀದಿಯನ್ನು ಹೊಕ್ಕು ಹೊಂದಿರುಗಳಲ್ಲಿಲ್ಲ. ಮನ್ಮಥನ ಸೈನ್ಯದ ಮುಂಚೂಣಿಯ ಮುನಿ ಜಗಳ ಮೇಲೆ ಆಯುಧವನ್ನು ಬೀಸಿತು, ಅವರು ಅಧೀರರಾದರು. 11ನೇ ಕವನದಲ್ಲಿ ಇದೆಲ್ಲ ಯಾತಕ್ಕೆ ಇಷ್ಟು 4 ಕವನದಲ್ಲಿ ಕವಿ ಬರೀ ಪರಿಸರದ ಬಗ್ಗೆ ಹೇಳಿದ್ದಾನೆ ಎಂದರೆ ಈ ಕವನದಲ್ಲಿ ನಮಗೆ ತಿಳಿದು ಬರುತ್ತದೆ ಏನಕ್ಕೆ ಹೇಳಿದ್ದಾನೆ ಅಂತ. ಆ ವಸಂತದಲ್ಲೊಮ್ಮೆ ಮಾದ್ರೀದೇವಿ ಮನದಲ್ಲೇ ಹಾಡುತ್ತಿದ್ದಳು. ಹೂವಿನಲ್ಲಿ ಸರ್ವಾಂಗ ಶೃಂಗಾರದ ವಿಲಾಸದಲ್ಲಿ ಆವಳಿವಳೋ ಊರ್ವಶಿಯೋ ರಂಬೆಯೋ ದೇವವಧುಗಳ ಸುಳಿವೋ ತಾನೆನಲಾವ ಚಿಲುವಿಕೆ ಶಿವಶಿವ ಎಂದರಸ ಬೆರಗಿದ. ಆ ವಸಂತ ಋತುವಿನಲ್ಲಿ ಒಂದಾನೊಂದು ದಿನ ಹೂಗಳಿಂದ ಸರ್ವಾಂಗವನ್ನು ಸಿಂಗಾರಗೊಳಿಸಿಕೊಂಡು ಮಾದ್ರಿಯು ಮನದೊಳಗೆ ವಿಹರಿಸುತ್ತಿದ್ದಳು. ಅವಳನ್ನು ನೋಡಿದ ಪಾಂಡುವು ಶಿವಶಿವ ಇದೆಂತಹ ಚೆಲುವೆ, ಇವಳಾರೋ ಊರ್ವಶಿಯೋ ರಂಬೆಯೋ ಇನ್ನಾವ ದೇವಾಂಗನೆಯೋ ಎಂದು ಬೆರಗಾದನು. 12ನೇ ಕವನದಲ್ಲಿ ತಾಗಿದವು ಶರನಿಕರ ಕಾಮನ ಲಾಗು ವೇದಂತುಟೋ ತೆಗೆ ಹೂಗಣೆಗಳೈದಲ್ಲ. ರೋಮಗಳೆಂಟು ಕೋಟಿಯಲ್ಲಿ ತೂಗಿ ನೆಟ್ಟವು ಲೆಂಬವೋಳ ಗರುವನಳ ಇಕ್ಕಿದನು. ಪ್ರಜ್ಞಾ ಸಾರಂಗಗಳು ಮಧ್ಯ ಕಟ್ಟಿ ಜನ್ವೇಂದ್ರಿ ಮಿತವಾಯಿತು. ಅಂದರೆ ಕಾಮನ ಬಾಣಗಳು ಪಾಂಡುವಿನ ಮನಸ್ಸಿನಲ್ಲಿ ನೆಟ್ಟವೋ, ಅಂದರೆ ಕಾಮನಿಗೆ 5 ಪುಷ್ಪ ಬಾಣಗಳೆಂದವರಾರು. ದೇಹದ 8 ಕೋಟಿ ರೋಮಗಳೇ ಎಲ್ಲವೂ ಮದನ ಶರಗಳು ನೆಟ್ಟವು ಎಂಬಂತಾಯಿತು. ಪಾಂಡುವು ಸೋತನು. ಅವನಲ್ಲಿದ್ದ ಆ ಪ್ರಜ್ಞೆಯ ಸಾಗರವು ಬತ್ತಿ ಪಾದ ಜಾನು ಕಟ್ಟಿ ಸೊಂಟಗಳಿಗೆ ಮಾತ್ರ ಸೀಮಿತವಾಯಿತು. ಇನ್ನೊಮ್ಮೆ ಕವನ ಓದ್ತೀನಿ. ತಾಗಿದವು ಶರನಿಕರ ಕಾಮನ ಲಾಗು ವೇಗವದೆಂತುಂಟೋ ತೆಗೆ ಹೂಗಣ ಲೈದಲ್ಲ. ರೋಮಗಳೆಂಟು ಕೋಟಿಯಲ್ಲಿ ತೂಗಿ ನೆಟ್ಟವು ಗಳೆಂಬವಳ ಗರುವಿನ ನಕ್ಕಿದನು. ಪ್ರಜ್ಞಾ ಸಾರಂಗಗಳು ಮಧ್ಯಗೆಟ್ಟು ಜ್ಞಾನೇಂದ್ರ ಮಿತವಾಯಿತು. ಧನ್ಯವಾದಗಳು.